ಯೂಟ್ಯೂಬರ್ ಸಮೀರ್ ವಾಂಟೆಡ್. ಇದನ್ನ ಇಡೀ ರಾಜ್ಯ ಕೇಳ್ತಾ ಇತ್ತು. ಯಾರೆಲ್ಲ ನಂಬಿಕೆ ಭಾವನೆಗಳಿಗೆ ಧಕ್ಕೆಯಾಗಿತ್ತು ಅವರೆಲ್ಲ ಕೇಳ್ತಾ ಇತ್ತು. ಏನಿದು ಈ ರೀತಿಯಾಗಿ ಬಾಯಿಗೆ ಬಂದಂಗೆ ಊಹಾಪೋಹವಾಗಿ ಏನು ಬೇಕಾದ್ರೂ ಹೇಳ್ಬೋದಾ? ಧರ್ಮಸ್ಥಳ PSI ಆನಂದ್ ನೇತೃತ್ವದಲ್ಲಿ ಬೆಂಗಳೂರಿಗೆ ಪೊಲೀಸರು ಬರ್ತಾರೆ. ಇವತ್ತು ಕರ್ಕೊಂಡು ಹೋಗಬೇಕು ಅಂತ ಬರ್ತಾರೆ. ಮೋಸ್ಟ್ಲಿ ಏಕಾಏಕಿಯಾಗಿ ಹಿಂಗೆ ಅರೆಸ್ಟಿಗೆ ಬರೋದಿಲ್ಲ, ನೋಟಿಸ್ ಕೊಟ್ಟಿರಬೇಕು ಅಂತ ಕಾಣಿಸುತ್ತೆ. ನೀವು ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಏಕಾಏಕಿಯಾಗಿ ಅರೆಸ್ಟ್ ಮಾಡುವಂಥದ್ದಕ್ಕೆ ಬಂದಿರೋದಿಲ್ಲ. ನೋಟಿಸ್ಗೆ ಉತ್ತರ ಕೊಡದೇ ಇದ್ದಿದ್ದಕ್ಕೇನೆ ಇವತ್ತು ಬಂದು ಕರೆಕ್ಟಾಗಿ ಹಿಡಿಯಕ್ಕೆ ಬಂದಿರಬೇಕು ಪೊಲೀಸರು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏಕಾಏಕಿಯಾಗಿ ಪೊಲೀಸರು ಬರೋದಕ್ಕಿಂತಲೂ ಹೆಚ್ಚಾಗಿ ನೋಟಿಸನ್ನು ಕೊಟ್ಟಿರಬೇಕು. ಮೋಸ್ಟ್ಲಿ ನೋಟಿಸನ್ನು ಕೊಟ್ಟಾಗಲೂ ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಿರ್ಲಿಕ್ಕಿಲ್ಲ. ಕಾರಣ ಜವಾಬ್ದಾರಿ ಇಲ್ಲದೆ ಇರುವಂಥ ಬಾಯಿಗೆ ಬಂದಂಗೆಲ್ಲ ಮಾತನಾಡುವಂಥವ್ರಿಗೆ ಅದೆಲ್ಲಿ ಗೊತ್ತಾಗಬೇಕು, ಅದಕ್ಕೆ ಉತ್ತರ ಕೊಡಬೇಕಾ ಬೇಡವಾ ಅಂಥೇಳಿ. ಜವಾಬ್ದಾರಿ ಗೊತ್ತಿದ್ರೆ ತಾನೇ ಇವರಿಗೆಲ್ಲ. ಬೇಜವಾಬ್ದಾರಿಯಿಂದ ವರ್ತಿಸುವಂಥವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಪೊಲೀಸರು ಇದೇ ಪಾಠನೇ ಕಲಿಸ್ಬೇಕೀಗ. ಅರುಣ್, ಖಂಡಿತ. ಯಾಕೆಂದ್ರೆ ಈ ರೀತಿಯ ಬೆಳವಣಿಗೆಗಳು ಸಾಕಷ್ಟು ದಿನಗಳಿಂದ ಕೂಡ ನಡೆದುಕೊಂಡು ಬರ್ತಾ ಇರುವಂಥದ್ದು. ಜುಲೈ 17ನೇ ತಾರೀಕು FIR ಆದಾಗ ಸಾಮಾನ್ಯವಾಗಿ ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರು ನಾನ್ ಕಾಗ್ನಿಸಬಲ್ ಇರ್ಬೋದು, ಕಾಗ್ನಿಸಬಲ್ ಅಂತ ಪ್ರಕರಣಗಳಲ್ಲಿ ಸಮನ್ಸ್ ಅನ್ನು ಕೊಡ್ತಾರೆ ಅಥವಾ ನೋಟಿಸ್ ಅನ್ನು ಕೊಡ್ತಾರೆ. ನೋಟಿಸ್ ಅನ್ನು ಕೊಟ್ಟು ಅವರನ್ನ ವಿಚಾರಣೆಗೆ ಕರೆಯುವಂಥ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ. ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕನಿಷ್ಠ 2 ರಿಂದ 3 ಸಮನ್ಸ್ಗಳು ಅಥವಾ ನೋಟಿಸ್ಗಳು ಸಮೀರ್ಗೆ ತಲುಪಿದೆ. ಅದಕ್ಕೆ ರೆಸ್ಪಾಂಡ್ ಅನ್ನು ಯಾವಾಗ ಮಾಡಲಿಲ್ಲ, ಆ ಸಂದರ್ಭದಲ್ಲಿ ಆತನ ಬಂಧನಕ್ಕೆ ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ಮಹೇಶ್ ತುಮಾರೋಡಿ ಪ್ರಕರಣವೂ ಕೂಡ ಇದೇ ರೀತಿಯಾಗಿದ್ದಂಥದ್ದು. ನೋಟಿಸ್ ಅನ್ನು ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಅದೇ ರೀತಿಯಲ್ಲಿ ಈ ಪ್ರಕರಣ ಏನಿತ್ತು ಅಂದ್ರೆ ಸಮೀರ್ನ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣ ಏನಿತ್ತು ಅದಕ್ಕೂ ಕೂಡ ನೋಟಿಸ್ ಅನ್ನು ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಈ ರೀತಿಯಲ್ಲಿ ನೋಟಿಸ್ ಅನ್ನು ಕೊಟ್ಟಿರಲಿಲ್ಲ ಅಂದ್ರೆ ಈ ರೀತಿಯ ಪ್ರಕರಣಗಳೇನಿರ್ತದೆ ಅಂತರಲ್ಲಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ರಿಲ್ಯಾಕ್ಸೇಷನ್ಗಳು ಕೂಡ ಸಿಕ್ಕುವಂಥ ಸಾಧ್ಯತೆಗಳಿರ್ತದೆ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಪೊಲೀಸರು ಅದರ ಬಗ್ಗೆ ಇಂಟಿಮೇಟ್ ಅನ್ನು ಕೊಡುವಂಥದ್ದು ಅಥವಾ ನೋಟಿಸ್ ಅನ್ನು ಕೊಡುವಂಥದ್ದು ಈ ರೀತಿಯ ಕೆಲಸಗಳನ್ನ ಮಾಡಿರ್ತಾರೆ. ಅದಕ್ಕೆ ಯಾವಾಗ ರೆಸ್ಪಾಂಡ್ ಅನ್ನ ಮಾಡಿಲ್ಲ, ರೆಸ್ಪಾಂಡ್ ಅನ್ನ ಮಾಡಿಲ್ಲದೆ ಇರೋ ಸಂದರ್ಭದಲ್ಲಿ ಈ ರೀತಿಯ ಬಂಧನ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಕಳೆದ 3-4 ನೋಟಿಸ್ಗಳಿಗೂ ಕೂಡ ರೆಸ್ಪಾಂಡ್ ಅನ್ನ ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ 1 ಅಥವಾ 3 ನೋಟಿಸ್ಗಳನ್ನ ಕೊಡ್ತಾರೆ, 1 ರಿಂದ 3 ನೋಟಿಸ್ಗಳನ್ನ ಕೊಡ್ತಾರೆ. ಅದಕ್ಕೆ ಯಾವತ್ತೂ ರೆಸ್ಪಾಂಡ್ ಅನ್ನ ಮಾಡದ ಸಂದರ್ಭದಲ್ಲಿ ಈ ರೀತಿಯ ಕೆಲಸಗಳನ್ನ ಮಾಡುವಂಥದ್ದು. ಸದ್ಯಕ್ಕೆ ಏನು ಯೂಟ್ಯೂಬ್ ನಲ್ಲಿ ಕೂತ್ಕೊಂಡು ಒಂದಷ್ಟು ವಿಚಾರಗಳನ್ನ AI ನಲ್ಲಿ ಸೃಷ್ಟಿ ಮಾಡಿ ಜನರಿಗೆ ನಂಬಿಸುವಂತ ರೀತಿಯಲ್ಲಿ, ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ವಿಡಿಯೋ ತುಣುಕಿತ್ತು ಅವರನ್ನ ಇಲ್ಲಿ ನೆನಪಿಸ್ಕೊಳ್ಬೇಕನ್ನೋ ಒಂದು ವಿಚಾರ. ಅನನ್ಯ ಭಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣಿಗೆ ಕಟ್ಟದ ರೀತಿಯಲ್ಲಿ ಒಂದು ಕಥೆಯನ್ನ ಸಮೀರ್ ಹೇಳಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಆತ ಹೇಳ್ತಾ ಇರೋಂಥದ್ದು ಸತ್ಯ ಅಂತ ಹೇಳಿ ಪರಿಭಾವಿಸಿದ್ರು. ಆದ್ರೆ ಅನನ್ಯ ಭಟ್ ಅನ್ನೋದು ಇರೋ ಕ್ಯಾರೆಕ್ಟರ್ ಸುಳ್ಳು ಅನ್ನೋದು ಯಾವಾಗ ರಿವೀಲ್ ಆಗ್ತಾ ಹೋಯ್ತು, ಅದಾದ ಬಳಿಕ ಸರ್ಕಾರದ ಮೇಲೂ ಕೂಡ ಒತ್ತಡ ಹೇಳುವಂತ ಸಾಧ್ಯತೆಗಳು ಹೆಚ್ಚಾಯ್ತು. ಆ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಯಾಕೆಂದ್ರೆ ಈಗಾಗಲೇ ಮಹೇಶ್ ತುಮಾರೋಡಿ ಆಗಿರ್ಬೋದು, ಸಮೀರ್ನ ಹಂತಕ್ಕೆ ಬಂದಿದೆ ಪ್ರಕರಣ. ಮುಂದಿನ